ಗುಡ್ ಮಾರ್ನಿಂಗ್. ಓಂ ಶಾಂತಿ. ಆ, ಇವ ಲೈಫ್ ಸ್ಕಿಲ್ಗೆ ತಮಗೆಲ್ಲ ಸ್ವಾಗತ. ಸೋಮವಾರ, ಸೊ ಎನರ್ಜೆಟಿಕ್ ಆಗಿರ್ತೀವಿ ಫುಲ್ ಟೋಟಲಿ. ಸೊ ನಾವು ನಿನ್ನೆ ಸಂಡೇ ಪ್ರಿಪೇರ್ ಮಾಡಿಕೊಂಡು ಮಂಡೇಗೆಲ್ಲ ರೆಡಿ ಆಗಿದ್ದೀವಿ. ಇವತ್ತು ವರ್ಕ್ ಬೆಳಗ್ಗಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಏನೇನು ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇವತ್ತು ಡಿಸಿಪ್ಲಿನ್ ವರ್ಸಸ್ ಮೋಟಿವೇಶನ್ ಅಂತ ಹೇಳ್ಬಿಟ್ಟು, ಡಿಸಿಪ್ಲಿನ್ ಮುಖ್ಯನಾ ಅಥವಾ ಮೋಟಿವೇಶನ್ ಮುಖ್ಯ ಅಂತ ನಿನ್ನೆ ಡಿಬೇಟ್ ಮಾಡ್ತಾ ಇದ್ವಿ ನಾವು ಮೊನ್ನೆ ಶನಿವಾರ ದಿವಸ. ಸೊ ಅವಾಗ ಬಹಳ ಜನ ಹೇಳಿದ್ದು ಮೋಟಿವೇಶನ್ ಬೇಕೇ ಬೇಕು ಕೆಲವೊಂದ್ ಸರಿ ಅಂತ. ಎಸ್, ಕರೆಕ್ಟ್, ಕೆಲವೊಂದ್ ಸರಿ ಮೋಟಿವೇಶನ್ ಬೇಕಾಗತ್ತೆ. ಬಟ್ ಆದ್ರೆ ರೆಗ್ಯುಲರ್ ಆಗಿ ಡಿಸಿಪ್ಲಿನ್ ಇದ್ರೆ ಮಾತ್ರ ಮೋಟಿವೇಶನ್ ಕೆಲಸ ಮಾಡುತ್ತೆ. ಸಪೋಸ್ ನನಗೆ ಮೋಟಿವೇಶನ್ ಇದೆ, ನಾನು ಏನ್ ಮಾಡ್ಬೇಕು ಅಂದ್ಕಡೆ ನಾ ಕೆಲಸ ಮಾಡಕ್ ತಯಾರಿಲ್ಲ ಅಂದ್ರೆ ಮೋಟಿವೇಶನ್ ಏನ್ ಕೆಲಸ ಮಾಡಲ್ಲ. ಸಪೋಸ್ ನಾನು ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ಬೇಕಂತ ನಾನು ಡಿಸಿಪ್ಲಿನ್ ಕರೆಕ್ಟ್ ಮಾಡಿದ್ರೆ ಮಾತ್ರ ಎಕ್ಸರ್ಸೈಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಅನ್ನೋದು ನನ್ಗೆ ಬೆನಿಫಿಟ್ ಸಿಗುತ್ತೆ. ಸೊ ಮೋಟಿವೇಶನ್ಗಿಂತ ಹೆಚ್ಚಾಗಿ ಡಿಸಿಪ್ಲಿನ್ ಇರ್ಬೇಕು ಮನುಷ್ಯನಿಗೆ. ಯಾವ ಮನುಷ್ಯ ಕರೆಕ್ಟ್ ಆಗಿ ಡಿಸಿಪ್ಲಿನ್ ಪ್ಲಾನ್ ಮಾಡ್ಕೊಳ್ತಾನೆ, ಪ್ರತಿ ದಿನಾಲು ಡಿಸಿಪ್ಲಿನ್ ನನ್ನ ಒಳ್ಳೆ ಹ್ಯಾಬಿಟ್ಸ್ ಕರ್ಕೊಂಡು ಹೋಗುತ್ತೆ. ಹ್ಯಾಬಿಟ್ಸ್ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಯಾವುದೇ ಒಬ್ಬ ಮನುಷ್ಯ ಸಕ್ಸಸ್ ಆಗ್ಬೇಕಂದ್ರೆ ಡಿಸಿಪ್ಲಿನ್ ಬಹಳ ಅತ್ಯವಶ್ಯ. ಅದ್ರ ಜೊತೆ ಮೋಟಿವೇಶನ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಸಪೋಸ್ ಈಗ ನಾನು ಮೋಟಿವೇಶನ್ ಇದು ತಗೊಂಡಿದ್ದೀನಿ, 1 ಅವರ್ ಆದ್ಮೇಲೆ ನನಗೆ ಡಿಸ್ಟ್ರಾಕ್ಟ್ ಆಗಿ ಡಿಸ್ಟರ್ಬ್ ಆಗೋ ಅಥವಾ ಏನೋ ಮರ್ತ್ ಬಿಡ್ತೀನಿ ಮೋಟಿವೇಶನ್ ಏನಂತ ಹೇಳ್ಬಿಟ್ಟು. ಆದ್ರೆ ನಾನೇನಾದ್ರೂ ಡಿಸಿಪ್ಲಿನ್ ಆಗಿ ಕರೆಕ್ಟ್ ಆಗಿ ಮಾಡ್ತಕ್ಕಂಥದ್ದು ಪ್ರತಿದಿನಲ್ಲೂ ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ರೆ ಅದನ್ನ ಶಾಶ್ವತ ಮಾಡ್ಕೊಂಡ್ಬಿಡ್ತೀನಿ. ಸೊ ರಿಸಲ್ಟ್ ಬರುತ್ತೋ ಬಿಡುತ್ತೋ ಡಿಸಿಪ್ಲಿನ್ ಆಗಿರೋದ್ರಿಂದ ಆ ಅಭ್ಯಾಸಗಳನ್ನ ಮಾಡ್ಬಿಡ್ತೀನಿ ನಮ್ಮ ಅಂತ. ಯಾವಾಗ ಅಭ್ಯಾಸ ನಾನು ನಿರಂತರವಾಗಿ ಮಾಡಕ್ ಶುರು ಮಾಡಿದ್ರೆ ಅದು ತನ್ನಿಂದ ತಾನಾಗಿಯೇ ರಿಸಲ್ಟ್ ಬರಕ್ ಶುರು ಆಗುತ್ತೆ. ಸೊ ಪ್ರತಿದಿನಲ್ಲೂ ಯಾವ ಮನುಷ್ಯ ಡಿಸಿಪ್ಲಿನ್ ಅಂದ್ರೆ ಈವನ್ ನಾವು 3 ಭಾಗ ಡಿಸಿಪ್ಲಿನ್ ಮಾಡ್ಕೋಬಹುದು. ಒಂದು, ಮೈಂಡ್ಗೆ ಕೊಡ್ತಕ್ಕಂಥ ಥಾಟ್ಸ್ ಡಿಸಿಪ್ಲಿನ್ ಆಗಿರ್ಬೇಕು. ಆಮೇಲೆ ಎರಡನೇದು ಬಂದ್ಬಿಟ್ಟು ನಮ್ಮ ದೇಹ ನೋಡ್ಕೊಳ್ಳೋದಕ್ಕೆ ಆಹಾರ ಪದ್ಧತಿ ಕರೆಕ್ಟ್ ಆಗಿರ್ಬೇಕು. ಮೂರನೇದು ಬಂದ್ಬಿಟ್ಟು ಬಿಸ್ನೆಸ್ ಅಲ್ಲಿ ನಾವೇನಾದ್ರೂ ನಾವು ಬಿಸ್ನೆಸ್ ಪೀಪಲ್ಸ್ ಆಗಿದ್ರೆ ಅಥವಾ ಒಬ್ಬ ಎಂಪ್ಲಾಯ್ ಆಗಿದ್ರೆ ಅಥವಾ ಒಬ್ಬ ಗೃಹಿಣಿ ಆಗಿದ್ರು ಕೂಡ ಪ್ರತಿದಿನಾಲು ಮಾಡ್ತಕ್ಕಂಥ ಕೆಲಸಗಳನ್ನ ಡಿಸಿಪ್ಲಿನ್ ಮಾಡೋದನ್ನ ಕಲಿಬೇಕು. ಫಸ್ಟ್ ನಾವು ಡಿಸಿಪ್ಲಿನ್ ಅಂದ್ರೆ ಏನು, ಯಾವ ಕೆಲಸ ಫಸ್ಟ್ ಮಾಡಬೇಕು, ಯಾವ ಕೆಲಸ ನಂತರ ಮಾಡಬೇಕು, ಅದರಿಂದ ಏನ್ ನನಗೆ ಬೆನಿಫಿಟ್ಸ್ ಇದೆಯೇ ಅಥವಾ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ನೋಡ್ಕೋಬೇಕು. ನನಗೆ ಬೆನಿಫಿಟ್ ಇದೆಯಾ ಫಸ್ಟ್ ಆ ಕೆಲಸ ನಾನು ಮಾಡ್ಕೋಬೇಕು ಕೂಡ. ಸೊ ಇದನ್ನ ನಾವು ಡಿಸಿಪ್ಲಿನ್ ಅಂತ ಕರಿತೀವಿ. ಡಿಸಿಪ್ಲಿನ್ ಅಂದ್ರೆ ಏನು, ಶಿಸ್ತುಬದ್ಧ ಕೂತ್ಕೊಳ್ಳೋದು ಅದಲ್ಲ. ಇಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಮಾಡ್ತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ಮಾಡೋದು. ಒಂದು ಕರೆಕ್ಟ್ ಆಗಿ ಶಿಸ್ತುಬದ್ಧವಾಗಿ ಫಸ್ಟ್ ಯಾವ್ದು ಮಾಡ್ಬೇಕು, ಆನಂತರ ಯಾವ್ದು ಮಾಡ್ಬೇಕು, ಆನಂತರ ಯಾವ್ದು ಮಾಡ್ಬೇಕು, ದಿನಾಲೇ ಪ್ರಾಕ್ಟೀಸ್ ಆಗೋಗಿರುತ್ತೆ. ಇದ್ರ ಜೊತೆನಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ನಾನು ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಪುಸ್ತಕ ಓದೋದಿರ್ಬೋದು, ಅಥವಾ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡೋದಿರ್ಬೋದು, ಅಥವಾ ಮೊಬೈಲ್ನ ಕಡಿಮೆನ ಉಪಯೋಗಿಸ್ತಕ್ಕಂಥದ್ದಿರ್ಬೋದು. ಇವೆಲ್ಲ ಡಿಸಿಪ್ಲಿನ್ಸ್ ಅಲ್ಲಿ ಬರ್ತಾವ ಮಾತು. ಯಾವ ಮನುಷ್ಯ ಪ್ರತಿದಿನಾಲು ಹೊಸ ಅಭ್ಯಾಸಗಳನ್ನ ತನ್ನ ಡಿಸಿಪ್ಲಿನ್ಗೆ ಆಡ್ ಮಾಡ್ತಾನೆ, ಖಂಡಿತವಾಗಿ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಬದಲಾವಣೆ ಅಂತ ಹೋಗ್ತೇವ. ಮತ್ತು ಎಷ್ಟೋ ಸಾರಿ ನೋಡ್ರಿ ನೀವು, ಒಂದು ನೀರು ಕುಡಿಯೋ ಪದ್ಧತಿ ಇರ್ಬೋದು, ಒಂದು ನೀರು ಕುಡಿತಕ್ಕಂಥ ಅಭ್ಯಾಸ ಡಿಸಿಪ್ಲಿನ್ ಮಾಡ್ಕೊಳ್ರಿ. ಬೆಳಗ್ಗೆ ಎದ್ರೆ ಒಂದು ಗ್ಲಾಸ್ ವಾಟರ್ ಆರ್ಮ್ ಕುಡಿತಕ್ಕಂಥದ್ದು, 8 ಗಂಟೆಗೆ ಟಿಫನ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ವಾಟರ್ ಕುಡಿಯೋದು, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ಗ್ಲಾಸ್ ವಾಟರ್ ಕುಡಿತಕ್ಕಂಥದ್ದು, ಸಾಯಂಕಾಲ 4:15 ಒಂದು ಗ್ಲಾಸ್ ವಾಟರ್ ಅಥವಾ ಏನೋ ತಗೊಳ್ಳೋದು. ಸೊ ಹೀಗೆ ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಕನಿಷ್ಠ 2 ರಿಂದ 3 ಲೀಟರ್ ನೀರು ತಗೊಳ್ಬಿಟ್ರೆ, ಇದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸುಮಾರಾಗಿ ನನ್ನ ಬಾಡಿಗೆ ಬೇಕಾಗಿರ್ತಕ್ಕಂಥ ನೀರಿನ ಅಂಶ ಸಿಗ್ತಾ ಹೋಗ್ಬಿಡುತ್ತೆ ಪ್ರತಿದಿನಲ್ಲೂ. ಸೊ ನನಗೆ ಕಿಡ್ನಿ ಸ್ಟೋನ್ ಆಗ್ಲಿಕ್ಕಿಲ್ಲ, ಸ್ಲೀಪಿಂಗ್ ಸೈಕಲ್ ಚೆನ್ನಾಗಿರುತ್ತೆ, ಯೂರಿನ್ ಜಾಸ್ತಿ ಪಾಸ್ ಆಗುತ್ತೆ. ಎಷ್ಟು ಬೆನಿಫಿಟ್ ಇದೆ ನೋಡ್ರಿ. ನನ್ನ ಬಾಡಿಗೆ 70% ವಾಟರ್ ಬೇಕು, ಅದು ಕೊಡ್ತಾ ಆಯ್ತು ಮಾತು. ಸೊ ಡಿಸಿಪ್ಲಿನ್ ಆಗಿ ನನ್ನ ಬಾಡಿ ನಾನು ಏನ್ ಕೊಡ್ತಾ ಹೋದ್ರೆ ಕರೆಕ್ಟ್ ಆಗಿ ಒಂದು ಎಕ್ಸರ್ಸೈಸು, ಊಟ, ನೀರು, ನಿದ್ದೆ, ಮೈಂಡ್ ಸೆಟ್, ಇವು ನನ್ನ ಕೈಯಲ್ಲಿ ಇದಾವೆ, ನನ್ನ ಮನೆಯಲ್ಲೇ ಇದಾವೆ. ಇವು ಇದನ್ನ ಎದ್ರ ಮೂಲಕ ಬರುತ್ತೆ ಅಭ್ಯಾಸಗಳು ಅಂದ್ರೆ ಡಿಸಿಪ್ಲಿನ್ ಆಗಿ ಮಾಡಿದಾಗ ಈ ಅಭ್ಯಾಸಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಅದೇ ತರ ಮೈಂಡ್ ಸೆಟ್ಟಿಗೂ ಅಷ್ಟೇ. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದು 10 ನಿಮಿಷ ಧ್ಯಾನ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಎದ್ರೆ ಒಂದು 10 ನಿಮಿಷ ಮಾಡ್ತಕ್ಕಂಥದ್ದು. ಆಮೇಲೆ ಮೊಬೈಲ್ ಸ್ಕ್ರೋಲ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಅವಾಯ್ಡ್ ಮಾಡ್ರಿ. ಮಿನಿಮಮ್ ಅಂದ್ರೆ ಒಂದು 1/2 ಅವರ್ 1 ಅವರ್ ಎದ್ದ ತಕ್ಷಣ ಅವಶ್ಯಕತೆ ಇರಲ್ಲ. ಇದನ್ನು ಮಾಡ್ತಕ್ಕಂಥದ್ದು. ನೈಟ್ ಬಿಫೋರ್ ಮಲಗೋದಕ್ಕಿಂತ 1 ಅವರ್ ಮುಂಚೆ ಸಾಕಷ್ಟು ಸಾರಿ ಹೇಳ್ತೀವಿ ನಾವು, ಅದನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ಡಿಸಿಪ್ಲಿನ್ಲೇ ಬರ್ತಾವ, ಇದು ಮೋಟಿವೇಶನ್ ಆಗಿ ಏನ್ ಬರಲ್ಲ. ಸೊ ಹಾಗಾಗ್ಬಿಟ್ಟು ಪ್ರತಿದಿನಾಲು ಮಾಡ್ತಕ್ಕಂಥ ಕೆಲಸಗಳ ಡಿಸಿಪ್ಲಿನ್ ಆಗಿ ಮಾಡ್ತಾ ಹೋದ್ರೆ
ಸಕ್ಸಸ್ ಅನ್ನೋದು ಕಟ್ಟಿಟ್ಬಿಡುತ್ತೆ ಮತ್ತೆ ತಾನು ಫಾಲೋ ಮಾಡುತ್ತೆ ಆಕ್ಚುಲಿ. ನಾವ್ ಹೇಳ್ತೀವಿ ನೀನು ಯಾವ ಮನುಷ್ಯ ಡಿಸಿಪ್ಲಿನ್ ಆಗಿರ್ತಾನೆ ಆ ಮನುಷ್ಯನ ಹ್ಯಾಬಿಟ್ ಚೆನ್ನಾಗಿರ್ತವೆ. ಹ್ಯಾಬಿಟ್ ಚೆನ್ನಾಗಿದ್ದ ಮನುಷ್ಯಂದು ನಡೆ, ನುಡಿ, ವಿಚಾರ, ಆಚಾರ ಪ್ರತಿಯೊಂದನು ಸುಧಾರಣೆ ಆಗ್ತಾ ಹೋಗುತ್ತೆ. ಯಾವ ಮನುಷ್ಯ ತನ್ನ ಡಿಸಿಪ್ಲಿನ್ಸ್, ತನ್ನ ಹ್ಯಾಬಿಟ್ಸ್ ನ ಕರೆ ಮಾಡ್ಕೊಳ್ತಾನೆ ಆ ಮನುಷ್ಯ ಉನ್ನತಿ ಕಡೆ ಹೋಗ್ತಾನೆ ಮಾತು. ಸೊ ಹಾಗಾಗ್ಬಿಟ್ಟು ನಾವು ಮೋಟಿವೇಶನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದಕ್ಕಿಂತ ನನ್ನ ಅಭ್ಯಾಸಗಳನ್ನ ಡಿಸಿಪ್ಲಿನ್ ಮಾಡೋದನ್ನ ಕಲಿಬೇಕು ಮಾತು. ಸೊ ಇದನ್ನ ಕೆಲವೊಂದ್ಸರಿ ಮಾನಿಟರಿಂಗ್ ಮಾಡೋದ್ರಿಂದ ನಾವು ಬೇಗ ಕರೆಕ್ಟ್ ಮಾಡ್ಕೊಳ್ತೀವಿ. ಯಾರು ಒಬ್ಬ ಮನುಷ್ಯ ಅಥೆಂಟಿಕ್ ಆಗಿ ಕೇಳ್ತಾನಂದ್ರೆ, ಅಥವಾ ಯಾರಾದ್ರೂ ನನ್ನ ವಿಚಾರ ಮಾಡ್ತಾರಂದ್ರೆ, ಅಥವಾ ನಾನು ಯಾರ್ಯಾರು ಒಬ್ರಿಗೆ ಒಪ್ಪಿಸ್ಬೇಕಪ್ಪ ಇವತ್ತು ನಾನು ಮೆಡಿಟೇಷನ್ ಮಾಡಿಲ್ಲ, ನೀರ್ ಕುಡಿದಿಲ್ಲ, ಊಟ ಮಾಡಿಲ್ಲ, ಕೇಳ್ತಾರೆ ನನ್ನ ಕ್ಲಾಸಲ್ಲಿ ಅಥವಾ ಒಂದು ವಿಚಾರ ಮಾಡ್ತಾರ ಗ್ರೂಪ್ ಅಲ್ಲಿ ಅಂದಾಗ ಅದನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಈ ಕೋಚ್ ಏನ್ ಮಾಡ್ತಾರೆ, ಕೋಚ್ ನನ್ನ ಅಭ್ಯಾಸಗಳನ್ನ ಮೊದಲು ಚೇಂಜ್ ಮಾಡ್ತಾರೆ, ನನ್ನ ಡಿಸಿಪ್ಲಿನ್ಸ್ ಕಲಿಸ್ಕೊಡ್ತಾರೆ ಕೋಚ್ ಮಾಡೋದು. ಕೋಚ್ ನನ್ನ ಪರವಾಗಿ ಆಡಲ್ಲ ಅಥವಾ ನನ್ನ ಪರವಾಗಿ ಅವ್ರ ಏನ್ ಮಾತಾಡಲ್ಲ. ಸೊ ಕೋಚ್ ಮಾಡ್ತಕ್ಕಂಥದ್ದು ಕೇವಲ ನಮ್ಮನ್ನ ಉನ್ನತಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಮಾತು, ನನ್ನಲ್ಲಿ ಇರ್ತಕ್ಕಂಥ ಚೇಂಜಸ್ ಮಾಡ್ತಾರೆ ಅಭ್ಯಾಸಗಳೆಲ್ಲ. ಇದು ಬಹಳ ಮುಖ್ಯ ಆಗುತ್ತೆ. ಸೊ ಇದನ್ನ ಯಾರು ಮಾಡ್ತಾರೆ ನಿರಂತರವಾಗಿ, ಸೊ ಅವ್ರು ಖಂಡಿತವಾಗಿ ಚೇಂಜ್ ಆಗ್ತಾ ಹೋಗ್ತಾವ ಮಾತು. ಸೊ ಪ್ರತಿದಿನಾಲು ನಾನು ಹೇಳೋದಿಷ್ಟೇ, ನಿಮ್ಗೊಬ್ರು ಅಥೆಂಟಿಕ್ ಆಗಿ ಕೇಳ್ತಕ್ಕಂಥ ಬೇಕು ಅಥವಾ ನಾನು ಯಾರಾದ್ರೂ ಒಬ್ರು ಬೇಕಂದ್ರೆ ಖಂಡಿತವಾಗಿ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು, ಫ್ರೀ ಇರುತ್ತೆ. ಸೊ ಒಂದು ವಾರ ಜಾಯ್ನ್ ಆಗ್ಬಿಟ್ಟು ನೋಡಿ, ನಿಮಗೆ ಚೆನ್ನಾಗಿ ಅನ್ಸಿದ್ರೆ ನಿರಂತರವಾಗಿ ನೀವು ಮನೇಲೆ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಇಷ್ಟವಾದ ನನ್ನ ವಿಡಿಯೋಸ್ ಬರುತ್ತೆ, ಅದನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಂಡು ವಿಷಯನ ತಿಳಿಸಿ. ಥ್ಯಾಂಕ್ ಯು. ಓಂ ಶಾಂತಿ.